ತಮ್ಮ ಇಲ್ಲಾಕ್ ಕುಂತೀವೋ? ನಾಳೆ ನನ್ನ ನೀಟ್ ಎಕ್ಸಾಮ್ ಐತ್ರಿ. 1 ನಿಮಿಷ ಲೇಟ್ ಆದ್ರೂ ಒಳಗೆ ಕರ್ಕೊಳ್ಳೋದಿಲ್ಲ. ಅದಕ್ಕೆ ಒಂದಿನ ಮೊದಲೇ ಬಂದು ವೇಟ್ ಮಾಡತ್ತೀನಿ. ತಲೆ ಕೆಟ್ಟೈತನು ತಮ್ಮ, ನಿನ್ನೆನ ಎಕ್ಸಾಮ್ ಮುಗ್ದೈತಿ. ಇಲ್ಲ, ನಿನ್ನೆ ಯಾವ ಎಕ್ಸಾಮ್ ಇರಲಿಲ್ಲ. ನಾಳೆ ಐತಿ ನೀಟ್ ಎಕ್ಸಾಮ್. ಅವ್ರು 1 ನಿಮಿಷ ಲೇಟ್ ಹೋದ್ರೆ ಒಳಗೆ ಕರ್ಕೊಳ್ಳೋದಿಲ್ಲ. ಅದಕ್ಕೆ ಒಂದಿನ ಮೊದಲೇ ಬಂದು ವೇಟ್ ಮಾಡತ್ತೀನಿಲ್ಲ. ಇಲ್ಲ, ಇವ ಒಬ್ಬ ನೀಟ್ ಆಸ್ಪಿರೆಂಟ್ ಎಕ್ಸಾಮ್ ಸೆಂಟರ್ಗೆ 2 ನಿಮಿಷ ಲೇಟ್ ಹೋಗಿದ್ದಕ್ಕೆ ಅಲೌ ಮಾಡಿಲ್ಲ. ಹಿಂಗೆ ಭಾಳ ಮಂದಿ ಸ್ಟೂಡೆಂಟ್ಸ್ 3-4 ತಾಸು ಮೊದಲ ಮನಿ ಬಿಟ್ಟವರು ಟ್ರಾಫಿಕ್, ಆಕ್ಸಿಡೆಂಟ್, ಆಮೇಲೆ ಬೇರೆ ಸೀರಿಯಸ್ ಇಶ್ಯೂಸ್ ಸಂಬಂಧ ಲೇಟ್ ಹೋಗ್ಯಾರ. ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ 2 ನಿಮಿಷ 1 ನಿಮಿಷ ಲೇಟಾಗಿ ಹೋದವ್ರಿಗೂ ಅಲೋ ಮಾಡಿಲ್ಲ. ನ್ಯಾಷನಲ್ ಲೆವೆಲ್ ಡಿಸಿಪ್ಲಿನ್, ಇದೇ ಡಿಸಿಪ್ಲಿನ್ ಪೇಪರ್ ಲೀಕ್ ಆಗತ್ತಾಗಿರ್ಲಿಲ್ಲ. ಇದೇ ಡಿಸಿಪ್ಲಿನ್ ರೀನೀಟ್ ಎಕ್ಸಾಮ್ ಸೆಂಟರ್ಸ್ ಇನ್ ಪ್ರಾಬ್ಲಮ್ ಆದಾಗ ಸ್ಟೂಡೆಂಟ್ಸು 500,000 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು. ಅವಾಗ ಡಿಸಿಪ್ಲಿನ್ ಇರಲಿಲ್ಲ. ಇದೇ ಡಿಸಿಪ್ಲಿನ್ ರ್ಯಾಲಿ ಸಂಬಂಧ ಟ್ರಾಫಿಕ್ ಇಶ್ಯೂ ಆದಾಗಿರ್ಲಿಲ್ಲ. ಒಂದಿಷ್ಟು ಎಕ್ಸಾಮ್ ಸೆಂಟರ್ಸ್ ಗೂಗಲ್ ಮ್ಯಾಪ್ ಒಳಗೂ ಇಲ್ಲ. ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೀ 5-10 ನಿಮಿಷ ಬಫರ್ ಎಂಟ್ರಿ ಟೈಮ್ ಕೊಟ್ಟಿದ್ರೆ ವರ್ಷಾನ್ಗಟ್ಲೆ ಒಬ್ಬ ಸ್ಟೂಡೆಂಟ್ ಹಾಕಿದ್ದ ಎಫರ್ಟ್ಸ್, ಅವ್ನ ಫ್ಯಾಮಿಲಿ ಹಾಕಿದ್ದ ಎಫರ್ಟ್ಸ್ಗೆ ವ್ಯಾಲ್ಯೂ ಸಿಕ್ತಿತ್ತು. ಅವ್ರ ಮಗ ಮಗಳ ಡಾಕ್ಟರ್ ಅಕ್ಕಾರ ಅನ್ನೋ ಕನಸು ನನಸಕ್ಕಿತ್ತು.